ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಲಾಸ್ಟ್ ವೀಕ್ ಶೂಟ್ ಮಾಡಿದಂತಹ ಒಂದು ವಿಡಿಯೋ ಇದು. ಇಲ್ಲಿ ನಾನು ಬೆಳಿಗ್ಗೆದೇನು ಕೂಡ ಶೂಟ್ ಮಾಡಲಿಲ್ಲ, ಯಾಕಂದರೆ ನಾನು ಬ್ಲಾಗ್ ಮಾಡ್ತೇನೆ ಇಲ್ಲೋ ಅಂತ ಹೇಳಿ ನಾನು ಅಂದರೆ ಕನ್ಫರ್ಮ್ ಆಗಿ ಥಿಂಕ್ ಮಾಡಿರಲಿಲ್ಲ. ಬಟ್ ಏನಾದರೂ ಶೂಟ್ ಮಾಡುವ ಅಂತ ಹೇಳಿ, ಯಾಕೆಂದರೆ ತುಂಬ ರಿಕ್ವೆಸ್ಟ್ ಬರ್ತಾಯಿದೆ ರೆಗ್ಯುಲರಾಗಿ ವಿಡಿಯೋ ಹಾಕಿ ಅಂತ ಹೇಳಿ. ನನಗೆ ಆಗ್ತಾಯಿಲ್ಲ ಹಾಕಲಿಕ್ಕೆ, ಕೆಲವೊಂದು ಕೆಲಸಗಳಲ್ಲಿ ನಾನು ಬ್ಯುಸಿ ಇದ್ದೆ. ಹಾಗಾಗಿ ಮತ್ತು ನನ್ನ ಅತ್ತೆ ಕೂಡ ಇರಲಿಲ್ಲ ಮನೆಯಲ್ಲಿ, ಅವರು ಒಂದು ಕಡೆ ಟ್ರಿಪ್ಪಿಗೆ ಅಂತ ಹೇಳಿ ಹೋಗಿದ್ದರು. ಹಾಗೆ ಒನ್ ವೀಕಿಂದ ಎಲ್ಲ ನಾನು ಅಂದರೆ ಸ್ವಲ್ಪ ಬ್ಯುಸಿ ಇರ್ತೇವೆ ಅಲ್ವಾ, ಇಲ್ಲಾಂದರೆ ಅವರು ಅಡುಗೆ ಮಾಡ್ತಾಯಿದ್ರು. ಈಗ ನಾನು ಬೆಳಿಗ್ಗೆ ಬೇಗನೆ ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಾನಿಲ್ಲಿ ಅನ್ನವನ್ನು ಅಕ್ಕಿಯನ್ನು ಹಾಕಿ ಇಟ್ಟಿದ್ದೆ ಒಲೆ ಸ್ಟವ್ ಮೇಲೆ. ಅದು ಇವಾಗ ಕುದಿ ಬಂದಿದೆ. ಹಾಗೆ ಇದನ್ನು ತೆಗೆದಿನ್ನು ಚೈನಾ ಪಾಟಲ್ಲಿ ಇಟ್ಟು ಅದು ಅಲ್ಲಿಯೇ ಬೇಯ್ತದೆ. ಸೈಡಲ್ಲಿ ನಾನಿಲ್ಲಿ ಮಗುವಿಗೆ ತಿನ್ನಲಿಕ್ಕಿರುವಂತಹ ಸರಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಆದರೆ ವೆಲ್ಕಮ್ ಟು ಮೈ ಚಾನಲ್. ನಾನು ಒಬ್ಬ ಹೋಮ್ ಮೇಕರ್ ಆಯಿತಾ, ಮನೆಯಲ್ಲೇ ಇರುವಂಥ ಒಂದು ತಾಯಿ. ಹಾಗೆ ನನಗೆ 3 ಜನ ಗಂಡು ಮಕ್ಕಳಿದ್ದಾರೆ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಯಿತಾ. ಹಾಗೆ ನಾನು ಮೊನ್ನೆ ತೋರಿಸಿದೆ ಅಲ್ಲ ಪ್ರಾಡಕ್ಟ್ಸ್, ಅದಕ್ಕೆ ಆಲ್ರೆಡಿ ಆರ್ಡರ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾನು ಯೂಸ್ ಮಾಡಿದ ಬಾಕ್ಸನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೇ ನಾನು ಇವಾಗ ಪುನಃ ತೋರಿಸ್ತಾ ಇದ್ದೇನೆ. ಇದು 200 ರುಪೀಸ್ ಇದು ಬಾಕ್ಸ್ ಆಯಿತಾ. ಇದನ್ನು ನೀವು ಜ್ಯುವೆಲ್ರಿ ಎಲ್ಲ ಇಟ್ಕೊಳ್ಳಿಕ್ಕೆ, ಆರ್ಗನೈಸ್ ಮಾಡಲಿಕ್ಕೆ ಇಟ್ಕೊಳ್ಬೋದು. ಒಳ್ಳೆ ಕ್ವಾಲಿಟಿಯ PP ಪ್ಲಾಸ್ಟಿಕ್, ಫುಡ್ ಜೊತೆಗೆ ಏನಿದು ಮಿಕ್ಸ್ ಆಗದೇ ಇರುವಂತಹ ಪ್ಲಾಸ್ಟಿಕ್, ಫ್ಲೆಕ್ಸಿಬಲ್ ಇದೆ ಬಟ್ ಇದು ಸ್ಟಡಿ ಇದೆ ಆಯಿತಾ. ನಿಮಗೇನಾದರೂ ಇಟ್ಕೊಳ್ಳಿಕ್ಕೆಲ್ಲ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿ 6 ಗ್ರಿಡ್ಸ್ ಇದೆ, ಈ ರೀತಿಯ 6 ಬಾಕ್ಸಸ್ ಇದೆ. ನಿಮಗೆ ಬೇರೆ ಬೇರೆ ರೀತಿಯ ವೆಜಿಟೇಬಲ್ ಎಲ್ಲ ಹಾಕಿ ಇಟ್ಕೊಳ್ಬೋದು. ಒಂದರಲ್ಲಿ ಹಸಿರು ಮೆಣಸು, ಇನ್ನೊಂದರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅಥವಾ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೀಲ್ ಪ್ರಿಪ್ರೇಷನಿಗೆಲ್ಲ ಯೂಸ್ ಮಾಡುವಂಥದ್ದು, ಅಥವಾ ಜ್ಯುವೆಲ್ರಿ ಆರ್ಗನೈಸರ್ ಆಗಿ ಹಾಗೆ ಕೂಡ ಯೂಸ್ ಮಾಡ್ಬೋದು ಆಯಿತಾ. ಯಾರಿಗಾದರೂ ಬೇಕಿದ್ದರೆ 200 ರುಪೀಸ್ ಅಷ್ಟೇ. ಇಲ್ಲಿ ಮೇಲೆ ಕಾಣುವ ನಂಬರಿಗೆ ವಾಟ್ಸಪ್ ಮಾಡಿದರೆ ಆಯಿತು. ಫ್ರೀ ಶಿಪ್ಪಿಂಗ್ ಕೂಡ ಇರ್ತದೆ. ಇಷ್ಟ ಆದವರು ಬೇಕಾದವರು ಪರ್ಚೇಸ್ ಮಾಡಿ ಆಯಿತಾ. ಇಲ್ಲಿ ನಾನಿವತ್ತು ಮಿಕ್ಸ್ಡ್ ವೆಜಿಟೇಬಲ್ ಇದು ಕರಿ ಮಾಡ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಅತ್ತೆ ದಂಟಿನ ಸೊಪ್ಪಿನ ದಂಟನ್ನು ತಂದು ಟೇಬಲ್ ಮೇಲೆ ಇಟ್ಟದ್ದು ಹಾಗೆಯೇ ಇತ್ತು. ಹಾಗೆ ನಾನು ಅದನ್ನೇ ಇವತ್ತು ಸಾರನ್ನು ಮಾಡ್ಕೊಳ್ತಾ ಇದ್ದೇನೆ. ಸಾಂಬಾರು ರೀತಿಯಲ್ಲಿ, ಅಂದರೆ ಸಾಂಬಾರಲ್ಲ, ಸ್ವಲ್ಪ ಬೇಳೆ ಎಲ್ಲ ಹಾಕಿ ತರಕಾರಿ ಸಾರು ಮಾಡ್ತೇವಲ್ಲ ಹಾಗೆ. ಇದು ಮನೆಯಲ್ಲೇ ಆದಂತಹ ಅದರ ಹೆಸರೆಂತ, ಬದನೆ ಮತ್ತು ಹೀರೆಕಾಯಿ ಮತ್ತು ದಂಟಿನ ಸೊಪ್ಪಿನ ದಂಟು ಆಯಿತಾ. ನನಗೆ ಅಂದರೆ ಹೆಸರು ಕನ್ನಡದಲ್ಲಿ ರಪ್ಪ ಬರೋದಿಲ್ಲ. ನಾವು ಕೊಂಕಣಿ ಮಾತಾಡುವಂಥದ್ದು ಮನೆಯಲ್ಲಿ. ನೀವು ಕೇಳ್ತೀರಲ್ಲ ಕೆಲವರು ಮನೆಯಲ್ಲಿ ಯಾವ ಲ್ಯಾಂಗ್ವೇಜ್ ಮಾತಾಡೋದು ಅಂತ ಹೇಳಿ. ನಾವು ಕೊಂಕಣಿ ಕ್ರಿಶ್ಚಿಯನ್ಸ್, ಸೊ ಕೊಂಕಣಿ ಮಾತಾಡುವಂಥದ್ದು ಮನೆಯಲ್ಲಿ. ಹಾಗೆ ನನಗೆ ಫಟಾಫಟ್ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ ಹೆಸರು. ಇಲ್ಲಿ ನಾನು ಸ್ವಲ್ಪ ಈ ದಂಟನ್ನು ತೆಗೆದು ಇಟ್ಕೊಳ್ತಾ ಇದ್ದೇನೆ. ಎಷ್ಟು ನಮಗೆ ಒಂದೇ ಸಲಕ್ಕೆ ಬೇಕಾಗೋದಿಲ್ಲ, ನಾವೇ ಇರೋದಲ್ಲ ಯಾರಷ್ಟು ತಿಂತಾರೆ ಅಂತ ಹೇಳಿ. ಸ್ವಲ್ಪವನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ, ಇನ್ನೊಂದು ಸ್ವಲ್ಪವನ್ನು ಸಾರಿಗೆ ಹಾಕ್ಕೊಳ್ತೇನೆ ಅಂತ ಹೇಳಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೇನೆ. ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಆದ ನಂತರ ಇಡ್ಲಿಯನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ದೆ ಪ್ರಾಬಬ್ಲಿ, ಹಾಗಾಗಿ ಇಲ್ಲಿ ಅಂದರೆ ತುಂಬ ದಿನ ಆಯ್ತಲ್ಲ, ಏನಿದ್ರು ಕೂಡ ನಾನು ಡೈರೆಕ್ಟಾಗಿ ಇಡ್ಲಿ ಮಾಡೋದಿಲ್ಲ. ದೋಸೆಗೆ ಅಂತ ಹಿಟ್ಟು ಮಾಡಿರ್ತೇವಲ್ಲ, ಅದನ್ನೇ ಒಂದು ದಿನ ದೋಸೆ ಮಾಡೋದು. ಇವತ್ತು ದೋಸೆ ಮಾಡಿದರೆ ನಾಳೆಗೆ ಇಡ್ಲಿಯನ್ನು ಮಾಡಿ ಇಟ್ಕೊಳ್ಳುವಂಥದ್ದು. ಹೀಗೆ ಇಡ್ಲಿಯನ್ನು ನಾನು ಈಗ ಸ್ವಲ್ಪ ಬಿಸಿ ಬಿಸಿ ಉಂಟಲ್ಲ, ಸ್ವಲ್ಪ ಬಿಸಿ ಇರುವಾಗಲೇ ತೆಗಿಬೇಕು, ಆಗ ಕರೆಕ್ಟಾಗಿ ಬರ್ತದೆ, ಇಲ್ಲಾಂದರೆ ಅಂಟಿದ ಹಾಗೆ ಆಗ್ತದೆ. ಹಾಗೆ ಅದನ್ನು ತಣ್ಣಗಾಗಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಮತ್ತು ಸಾರಿಗೆ ಇವತ್ತು ತೆಂಗಿನಕಾಯಿ ಬೇಕು. ಹಾಗೆ ತೆಂಗಿನಕಾಯಿ ಇರಲಿಲ್ಲ, ಅಂದರೆ ತುರ್ತದ್ದು ಇರಲಿಲ್ಲ.
ತುರಿಲಿಕ್ಕೆ ನನಗೆ ತುಂಬ ಕಷ್ಟ ಆಗ್ತದೆ ಆಯಿತಾ. ನನಗೆ ತೆಂಗಿನಕಾಯಿ ತುರಿಯೋದೊಂದು ತುಂಬ ಕಷ್ಟದ ಕೆಲಸ ಆಗಿದೆ ಇವಾಗ. ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ ತೆಂಗಿನಕಾಯಿ ತುರಿಯೋದೊಂದು ನನಗೆ ಆಗ್ತಾನೆ ಇಲ್ಲ ಅಂತ ಹೇಳಿ. ಹಾಗೆ ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ತೆಂಗಿನಕಾಯಿ ತುರಿದು ಕೊಡ್ತಾರೆ. ಹಸ್ಬೆಂಡ್ ಕೂಡ ಬೇಗ ಹೋಗಿದ್ರು, ಹಾಗಾಗಿ ಸ್ವಲ್ಪವನ್ನು ನಾನು ಹಾಗೆ ಕಟ್ ಮಾಡಿ ಚೂರಿಯಲ್ಲಿ ಕಟ್ ಮಾಡಿ ತೆಗೆದೆ. ತೆಂಗಿನಕಾಯಿಯನ್ನು ಓಪನ್ ಮಾಡುವ ಸೌಂಡು ಕೇಳಿದರೆ ಎಲ್ಲಿದ್ದರೂ ರೆಡಿ ಇರ್ತಾನೆ ನಮ್ಮ ಡೇಲನ್ ಅದರ ನೀರು ಕುಡಿಲಿಕ್ಕೆ. ಅದು ಚಪ್ಪೆ ಇರಲಿ, ಟೇಸ್ಟ್ ಬೇರೆ ರೀತಿಯಲ್ಲಿ ಇರಲಿ, ಹೇಗಿದ್ದರೂ ಕುಡಿತಾನೆ ಆಯಿತಾ. ತುಂಬ ಇಷ್ಟ ತೆಂಗಿನಕಾಯಿ ತಿನ್ನೋದಂದ್ರೂ ಇಷ್ಟ. ಆದರೆ ನಾನು ತೆಂಗಿನಕಾಯಿಯನ್ನು ಕೊಟ್ಟರೆ ಫುಲ್ ಬಾಯೊಳಗೆ ಹಾಕಿ ಬಿಡುವಂಥದ್ದು. ಹೊರಗೆ ತೆಗೆದ್ರೆ ಎಣ್ಣೆ ನೆಲಕ್ಕೆಲ್ಲ ಹಾಕಿದರೆ ಇನ್ನೂ ಕೂಡ ಎಣ್ಣೆ ಆಗ್ತದೆ. ಹೇಗೋ ಕಷ್ಟಪಟ್ಟು ನನಗೆ ಬೇಕಾದಷ್ಟನ್ನು ನಾನು ಕಷ್ಟಪಟ್ಟು ತುರಿತಾ ಇದ್ದೇನೆ. ಯಾಕೆಂದರೆ ನನಗೆ ಹೊಟ್ಟೆ ಮುಂದೆ ಅದನ್ನು ಇಟ್ಕೊಂಡು ತುರಿಲಿಕ್ಕೆ ಕಷ್ಟ ಆಗ್ತದೆ. ಕೈಯಲ್ಲಿ ಇಟ್ಕೊಂಡು ತುರಿಲಿಕ್ಕೆ ಸಹ ನನಗೆ ಕೈದು ಜಾಯಿಂಟ್ ಮಧ್ಯದಲ್ಲಿ ಒಂದು ಗಂಟಿನ ರೀತಿಯಲ್ಲಿ ಬಂದಿದೆ ಅಂತ ನಾನು ಮೊದಲೇ ಹೇಳಿದ್ದೆ ಅಲ್ವಾ. ಹಾಗಾಗಿ ಅದು ಜಾಸ್ತಿ ನಾವು ಹಾರ್ಡಾಗಿ ಆ ಕೈ ಯೂಸ್ ಮಾಡಿ ಕೆಲಸ ಮಾಡಿದ ಕೂಡಲೇ ಆ ಗಂಟು ಹೊರಗೆ ಬಂದರೆ ಅದು ತುಂಬ ನೋವು. ಹಾಗಾಗಿ ನಾನು ಅದಷ್ಟೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು. ಯಾಕೆಂದರೆ ನನಗೆ ತುಂಬ ಹಾರ್ಡ್ ವರ್ಕ್ ಮಾಡಿದರೆ ಸಹ ಕಷ್ಟನೇ, ನಾನೇ ಕಷ್ಟಪಡಬೇಕು. ಹಾಗಾಗಿ ಆದಷ್ಟು ಸ್ಮಾರ್ಟ್ ವರ್ಕನ್ನು ಮಾಡಲಿಕ್ಕೆ ನೋಡುವಂಥದ್ದು. ಇಲ್ಲಿ ಮಾವ ಇದ್ದರು, ಮಾವನ ಹತ್ತಿರ ಮಗುವನ್ನು ಕೊಟ್ಟು ನಾನು ಬೇಗ ಖಾರವನ್ನು ತೆಗಿಲಿಕ್ಕೆ ಅಂತ ಬಂದೆ. ಈಗ ಕರೆಂಟ್ ಹೋಗುವಂಥದ್ದಾಯಿತಾ. ಮತ್ತು ಮೊನ್ನೆ ಒಂದು ವೀಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಮಾಡಿದರು, ಪ್ರಮೋಷನ್ ವೀಡಿಯೋ, ನಿಮ್ಮ ವೀಡಿಯೋಸ್ ನೋಡಲಿಕ್ಕೆ ನನಗೆ ಇಷ್ಟ, ಆದರೆ ನೀವು ಪ್ರಮೋಷನ್ ಇದ್ದರೆ ಮಾತ್ರ ವೀಡಿಯೋಸ್ ಹಾಕ್ತೀರಾ ಅಂತ ಹೇಳಿ. ಪ್ರಮೋಷನ್ ಇದ್ದಾಗ ಏನಾಗ್ತದೆ ಗೊತ್ತಾ, ನಮಗೆ ವೀಡಿಯೋಸ್ ಹಾಕಲಿಕ್ಕೆ ಬೇಕಿರ್ತದೆ, ಹಾಗಾಗಿ ನಾವು ಶೂಟ್ ಮಾಡಿ ಇಟ್ಕೊಂಡಿರ್ತೇವೆ. ಆದರೆ ಎಡಿಟ್ ಮಾಡಿ ಹಾಕಲಿಕ್ಕೆ ಟೈಮ್ ಸಿಗೋದಿಲ್ಲ. ಈಗ ಅಂದರೆ ಗೊತ್ತಲ್ಲ, ಮೊನ್ನೆ ಎಲ್ಲ ಶಾಲೆ ಎಲ್ಲ ಶುರುವಾಯಿತು, ಅದು ಇದು ಅಂತ ಹೇಳಿ ಬಿಸಿ ಇದ್ದೆ. ಹಾಗಾಗಿ ಅತ್ತೆ ಇಲ್ಲದೇ ಇರುವಾಗ ಅಡಿಗೆ ಸಹ ಮಾಡಬೇಕು, ಎಲ್ಲ ಕೆಲಸ ನಾನೇ ಮಾಡುವಂಥದ್ದಲ್ಲ. ಹಾಗಾಗಿ ನನಗೆ ಶಾರ್ಟ್ ವೀಡಿಯೋಸನ್ನು ಹಾಕ್ತಾಯಿದ್ದೆ, ನಾನು ಲಾಂಗ್ ವೀಡಿಯೋಸನ್ನು ಹಾಕ್ತಾ ಇರಲಿಲ್ಲ. ಹೌದು, ಪ್ರಮೋಷನ್ ಇದ್ದರೆ ನಾನು ಹಾಕ್ತೇನೆ. ಯಾಕೆಂದರೆ ನಮಗೊಂದು ಅಗ್ರಿಮೆಂಟ್ ಇರ್ತದೆ ಆಯಿತಾ. ನಾವು ಅಂದರೆ ಸಡನ್ನಾಗಿ ಇವತ್ತು ವೀಡಿಯೋ ಕೊಡಿ ಅಂತ ಹೇಳಿ ಅವರು ತಗೊಳ್ಳುವಂಥದ್ದಲ್ಲ, ಅದೆಲ್ಲ ಮೊದಲೇ ಡಿಸೈಡ್ ಆಗಿರ್ತದೆ. ಅವರು ನಮಗೊಂದು ಪ್ರಾಡಕ್ಟ್ ಕಳಿಸಿ ಕೊಟ್ಟಿದ್ದಾರೆ, ಆದರೆ ಅವರು ಕೇಳಿದಾಗ ಆ ಪ್ರಾಡಕ್ಟನ್ನು ನಾವು ರಿಸೀವ್ ಮಾಡ್ತೇವೆ. ಆದರೆ ಅವರು ಕೇಳಿದಾಗ ವೀಡಿಯೋ ಕೊಡುವಂಥದ್ದು ನಮ್ಮ ಒಂದು ಅಗ್ರಿಮೆಂಟ್ ಪ್ರಕಾರ, ಅದೊಂದು ರೂಲ್ಸ್ ಆಯಿತಾ. ಈಗ ನಾವು ತಗೊಂಡದಕ್ಕೆ ಅವರಿಗೆ ಹಿಂದೆ ಕೊಡಲೇಬೇಕಲ್ವ. ಸೊ ಆ ರೀತಿಯಲ್ಲಿ ಮತ್ತು ಅದರಲ್ಲಿ ನಮಗೆ ತುಂಬ ಹಣ ಬರ್ತದೆ ಅಂತಲ್ಲ. ನಾವು ಈಗ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಇದರಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಹೋಗಿ ಅದನ್ನು ಪರ್ಚೇಸ್ ಮಾಡಿದ್ದೀರಾ? ಕೆಲವರು ಬೇಕಂತಾನೆ ಆ ಲಿಂಕಲ್ಲಿ ಪರ್ಚೇಸ್ ಮಾಡದೆ ಹೊರಗಿಂದ ಹೋಗಿ, ಅಂದರೆ ಬೇರೆ ವೆಬ್ಸೈಟಿಗೆ ಹೋಗಿ ಪರ್ಚೇಸ್ ಮಾಡುವವರಿದ್ದಾರೆ ಬೇಕಂತಾನೆ. ಸೊ ಅಂಥವರು ಕೂಡ ಇರ್ತಾರೆ. ಹಾಗಾಗಿ ನಾವು ಹೇಳೋದು, ಯಾಕೆಂದರೆ ಅದು ಒಳ್ಳೆ ಪ್ರಾಡಕ್ಟ್ ಆದರೆ ಮಾತ್ರ ಅಲ್ವಾ ತೋರಿಸುವಂಥದ್ದು. ಹಾಗೆ ನನಗೆ ಪ್ರಮೋಷನ್ಗೆ ಯಾವುದೆಲ್ಲ ಬರ್ತದೆ ಗೊತ್ತಾ, ಇಂಥ ಇದು ಆಸ್ಟ್ರಾಲಜಿದು ಅದೆಲ್ಲ ನಾನು ಬಿಲೀವ್ ಮಾಡೋದಿಲ್ಲ. ಹಾಗಾಗಿ ನಾನು ಪ್ರಮೋಟ್ ಕೂಡ ಮಾಡೋದಿಲ್ಲ. ಅವರೆಲ್ಲ ನಮಗೆ 25,000 to 30,000 ಕೊಡಲಿಕ್ಕೆ ರೆಡಿ ಇದ್ದಾರೆ ಗೊತ್ತಾ ಪ್ರಮೋಟ್ ಮಾಡಿದರೆ. ಆದರೆ ನಾನು ನಂಬೋದಿಲ್ಲ ಅಂಥದ್ರಲ್ಲಿ. ಬೇರೆಯವ್ರ ತಲೆ ಕೂಡ ನಾನು ಹಾಳು ಮಾಡೋದಿಲ್ಲ. ಹಾಗಾಗಿ ನಾನು ಅಂಥದ್ದೆಲ್ಲ ಪ್ರಮೋಷನ್ ಮಾಡೋದೇ ಇಲ್ಲ. ಮತ್ತು ಶಾಸ್ತ್ರ ಹೇಳೋದು ಅಂಥದ್ದು ಇಂಥದ್ದು ಅದಕ್ಕೆಲ್ಲ ಹೈಯೆಸ್ಟ್ ಪೇಮೆಂಟ್ ಕೊಡ್ತಾರೆ. ಈಗ ನೀವು ನೋಡುವಾಗ ಅಡ್ವರ್ಟೈಸಲ್ಲಿ ಬರ್ತಾ ಇರ್ತದೆ ಅಲ್ವಾ, ಒಬ್ಬರು ತಿಂತ ಕೂತಿರ್ತಾರೆ, ಆಗ ಆಸ್ಟ್ರಾಲಜಿ ಆ್ಯಪ್ ಅಂತೆಲ್ಲ ಹೇಳಿ ಒಂದು ಬರ್ತದಲ್ಲ. ಸೊ ಅಂಥವರೆಲ್ಲ ನಮ್ಮ ಹತ್ರ ಕೂಡ ಪ್ರಮೋಷನಿಗೆ ಕೇಳ್ತಾರೆ. ಆದರೆ ನಾನು ಒಪ್ಪೋದಿಲ್ಲ. ಪರ್ಸ್ನಲಿ ನನಗೆ ಅದರದ್ದು ನಾನು ನಂಬೋದಿಲ್ಲ. ಹಾಗಾಗಿ ನಾನು ಪ್ರಮೋಷನ್ ಕೂಡ ಮಾಡೋದಿಲ್ಲ. ಹಾಗೆ ನಾನು ಸಿಕ್ಕ ಪ್ರಾಡಕ್ಟ್ ಎಲ್ಲದನ್ನು ಪ್ರಮೋಟ್ ಮಾಡೋದಿಲ್ಲ. ನಮ್ಮ ಒಂದು ಅಗ್ರಿಮೆಂಟ್ ಇರ್ತದೆ, ಈ ದಿನ ನೀವು ಇಷ್ಟು ಗಂಟೆಗೆ ನಮಗೆ ಇಷ್ಟು ಗಂಟೆ ಒಳಗೆ ವೀಡಿಯೋ ಕೊಡಬೇಕು ಅಂತ ಹೇಳಿ. ನಿಮ್ಗೆ ಈಗ ನೋಡುವ ವೀಡಿಯೋ ಉಂಟಲ್ಲ, ಅದು ಮೊದಲೇ ಡಿಸೈಡ್ ಆಗಿರ್ತದೆ ಆಯಿತಾ. ಸಡನ್ನಾಗಿ ಇನ್ಸ್ಟೆಂಟಾಗಿ ಅಪ್ಲೋಡ್ ಆಗುವಂಥದ್ದಲ್ಲ. ಅದು ಹೋಗಿ ನಾವು ಕಳಿಸಿ ಅವರಿಗೆ ಆ ವಿಡಿಯೋನ ರಿವ್ಯೂ ಆಗ್ತದೆ. ಆ ಒಂದು ಗ್ರೂಪ್ ರಿವ್ಯೂ ಮಾಡ್ತಾರೆ. ಅಲ್ಲಿಂದ ಇನ್ನೊಂದು ಹೈಯರ್ ಪೋಸ್ಟ್ ಅವರು ನೋಡ್ಕೊಳ್ತಾರೆ. ನೋಡಿದ ನಂತರ ಅವರಿಗೆ ಸರಿ ಅನಿಸಿದರೆ ಅವ್ರು ಅಪ್ರೂವಲ್ ಕೊಡ್ತಾರೆ. ಸರಿ ಅನಿಸದಿದ್ದರೆ ನಮ್ಮ ಹತ್ರ ಪೂರ್ತಿ ವಿಡಿಯೋನ ಪುನಃ ಒಮ್ಮೆ ರೀಸೆಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಅಷ್ಟು ಕಿರಿಕಿರಿ ಮಾಡಿದ ನಂತರ ನಮಗೆ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಸಿಗುವಂಥದ್ದು. ಹಾಗಾಗಿ ಯಾವುದು ಕೂಡ ಸುಲಭ ಇಲ್ಲ. ಅದಕ್ಕೆ ನಾನು ಪ್ರಮೋಷನ್ ಬಂದರೆ ಮಾಡ್ತೇನೆ. ಯಾಕೆಂದರೆ ನಮ್ಮಂಥ ಚಿಕ್ಕ ಕಾಂಟೆಂಟ್ ಕ್ರಿಯೇಟರ್ಸಿಗೆ ಪ್ರಮೋಷನ್ ಬರೋದೇ ಕಡಿಮೆಯಲ್ಲಿ. ಹಾಗೆ ಬಂದಿದೆ, ಅದರಿಂದ ನಮಗೆ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಆಗ್ತದೆ, ಚಾನಲ್ಗೆ ವ್ಯೂಸ್ ಬರ್ತದೆ, ಅಥವಾ ಏನಾದರೂ ಒಂದು ನಮಗೂ ಕೂಡ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಬಿಡಬಾರ್ದಲ್ಲ. ಹಾಗಾಗಿ ಮೊನ್ನೆ ಮಗುವಿಗೆ ಹುಷಾರಿಲ್ಲದೆ ಇರುವಾಗ ಕೂಡ ನಾನು ಮಧ್ಯದಲ್ಲಿ ಒಂದು ವಿಡಿಯೋನ ಹಾಕಿದ್ದೆ ಟೈಮ್ ಮಾಡಿಕೊಂಡು. ಯಾಕೆಂದರೆ ಈ ರೀತಿ ಬಂದ ಆಪರ್ಚುನಿಟೀಸನ್ನು ನಾವು ಬಿಟ್ಟರೆ ಮತ್ತು ನಾವು ಯೂಟ್ಯೂಬಲ್ಲಿ ಗ್ರೋ ಆಗಲಿಕ್ಕೆ ಆಗೋದೇ ಇಲ್ಲ ಆಯಿತಾ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರಮೋಷನ್ ವಿಡಿಯೋ ಅಂತ ಹೇಳಿ ನೋಡದೇ ಇರಬೇಡಿ. ಪ್ರಮೋಷನ್ ಒಂದು ಸ್ವಲ್ಪ ಇರ್ತದೆ ಅಷ್ಟೇ, 1 minute ಕೂಡ ಇರೋದಿಲ್ಲ. ಮತ್ತೆ ಎಲ್ಲ ರಿಯಲ್ ರಾ ಕಂಟೆಂಟೇ ಇರುವಂಥದ್ದು.
ಹಾಗೆ ಇಲ್ಲಿ ಮಧ್ಯದಲ್ಲಿ ನನ್ನ ಮಕ್ಕಳಿಗಿಬ್ಬರಿಗೂ ಕೂಡ ದೊಡ್ಡವನಿಗೆ ಕೂಡ ಡೈಪರ್ ಚೇಂಜ್ ಮಾಡಿಕೊಟ್ಟು ಸಣ್ಣವನಿಗೆ ಕೂಡ ಡೈಪರ್ ಚೇಂಜ್ ಮಾಡಿದ್ದೇನೆ. ಕ್ಲಾತ್ ಡೈಪರ್ಸ್ ನಾನು ಯೂಸ್ ಮಾಡುವಂಥದ್ದು, ಇದ್ರದ ಬಗ್ಗೆ ಡಿಟೇಲ್ಡ್ ವಿಡಿಯೋನ ಆಲ್ರೆಡಿ ಹಾಕಿದ್ದೇನೆ. ನಾನು ಯಾವುದು ಚೆನ್ನಾಗಿದೆ, ಹೇಗೆ ಯೂಸ್ ಮಾಡಬೇಕು, ಒಣಗಿಸೋದು ಹೇಗೆ, ಕ್ಲೀನ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಆ ವಿಡಿಯೋ ಕೂಡ ನೀವು ಚಾನಲಲ್ಲಿ ಕ್ಲಾತ್ ಡೈಪರ್ಸ್ ಅಂತ ಹೇಳಿ ಟೈಪ್ ಮಾಡಿದರೆ ನನ್ನ ಚಾನಲ್ ಹೆಸರು ಹಾಕಿ ಅದರಲ್ಲಿ ನಿಮಗೆ ಸಿಗ್ತದೆ ಆಯಿತಾ. ಡಿಟೇಲ್ಡಾಗಿ ವಿಡಿಯೋನ ಹಾಕಿದ್ದೇನೆ. ನಾನು ಪರ್ಸ್ನಲಿ 14,000 ಕೊಟ್ಟು ಡೈಪರ್ಸನ್ನು ತಗೊಂಡಿದ್ದೇನೆ. 7,000 2 ಸಲ ತಗೊಂಡಿದ್ದೆ ನಾನು. ಹಾಗಾಗಿ ನನಗೆ ಡೈಪರ್ಸಿಗೆ ಅಂದರೆ ಡಿಸ್ಪೋಸಿಬಲ್ ಡೈಪರ್ಸಲ್ಲಿ ತುಂಬ ಹಣ ಉಳಿತದೆ ಹೀಗೆ ಮಾಡಿರೋದ್ರಿಂದ. ಹಾಗೂ ಮಕ್ಕಳಿಗೆ ಕೂಡ ಸ್ಕಿನ್ನಿಗೆ ಕೂಡ ಕಾಟನ್ ಆಗಿರೋದ್ರಿಂದ ಬ್ರೀದಬಲ್ ಅಂತ ಹೇಳಿ ಅನ್ನಿಸ್ತದೆ. ಇಲ್ಲಿ ಮಗುವಿಗೆ ಫುಡ್ಡು ಕೊಡುವ ಟೈಮ್ ಆಗಿತ್ತು, ಸರಿ ಮಾಡಿ ಇಟ್ಟಿದ್ದೆಲ್ಲ ಅದು ತಣ್ಣಗಾಗಿದೆ. ಹಾಗೆ ಇವ್ರದ್ದಿಬ್ಬರದ್ದು ಆಗಿದೆ ಆಯಿತಾ. ಅವರಿಬ್ಬರು ಜನ್ಮದ ಶತ್ರು ಅನ್ನೋ ರೀತಿಯಲ್ಲಿಯೇ ಬಿಹೇವ್ ಮಾಡುವಂಥದ್ದು. ಇದು ರಜೆ ಟೈಮಲ್ಲಿ ತೆಗೆದಂಥ ವಿಡಿಯೋ. ನನಗೆ ನನಗೆ ರಜೆ ಮುಗಿದು ಶಾಲೆ ಶುರುವಾದರೆ ಸಾಕು ಅಂತ, ಮೇಯಲ್ಲಿ ಬೇಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಬೇಜಾರಾಗ್ತಾ ಇರಲಿಲ್ಲ. ಯಾಕೆಂದರೆ ಅಷ್ಟು ಕಿರಿಕಿರಿ ಮಾಡಿ ನನ್ನ ನಾಡಿ ಮೇಲೆ ಮಾಡಿ ಹಾಕಿದ್ರು ನನ್ನ ಮಕ್ಕಳು ಇಬ್ಬರು ಸೇರಿ. ದೊಡ್ಡವರು ಎಂಥ ಉಪ್ಪಾದರೆ ಎಂಥ ಕಚ್ಚೋದು, ಎಂಥ ಹೊಡೆದಾಡೋದು ಅಂದರೆ ದೇವರೇ. ಅದು ಹಾಗಂತ ಹೇಳಿ ಪ್ರತಿ ಸಲ ಹೊಡಿಲಿಕ್ಕೆ ಸಾಗೋದಿಲ್ಲ ಅಲ್ಲ. ನನಗೆ ಕೆಲವರು ಸಿಕ್ಕಿದಾಗ ಹೇಳುವಂಥದ್ದು, ನೀನು ಬಿಡು ನಿಂದು ಚಾನ್ಸ್, 3 ಮಕ್ಕಳು ಫಟಾಫಟಾಗಿ ಆದರೂ ಬೇಗನೆ ದೊಡ್ಡವರಾಗ್ತಾರೆ, ಒಟ್ಟಿಗೆ ದೊಡ್ಡವರಾಗ್ತಾರೆ ಅಂತ ಹೇಳಿ. ಅಂಥವರಿಗೆ ನಾನು ಹೇಳುವಂಥದ್ದು, ಆ ರೀತಿ ಯಾರೆಲ್ಲ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನನ್ನ ಮೆಂಟಲ್ ಸ್ಟ್ರೆಸ್, ನನ್ನ ಒಂದು ಅಂದರೆ ಮಾನಸಿಕ ಸ್ಥಿತಿ ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳಿದರೆ, ಈಗ ನಿಮಗೇನೆ ನೀವು ಸ್ನಾನ ಮಾಡ್ತಿರಲ್ಲ, 4 ಸಲ ಸ್ನಾನ ಮಾಡು ಅಂತ ಹೇಳಿದರೆ ಪಟಾಪಟಾಗಿ 4 ಸಲ ಸ್ನಾನ ಮಾಡು, 4 ಸಲ ಬಟ್ಟೆ ಹಾಕು, 4 ಸಲ ಮೈ ಒರೆಸ್ಕೋ ಅಂತ ಹೇಳಿದರೆ ಹೇಗೆ ಆಗ್ತದೆ? ಅದೇ ಊಟ ಮಾಡುವಾಗ 4 ಸಲ ಊಟ ಮಾಡು, 4 ಸಲ ತಟ್ಟೆಯನ್ನು ತೊಳಿ. ಅದಲ್ಲದೆ ಮಕ್ಕಳು ಆಗಾಗ ಗಲೀಜು ಮಾಡ್ಕೊಳ್ತಾ ಇರ್ತಾರೆ, ಮಕ್ಕಳದ್ದು ಮೋಷನ್ ತೆಗಿಬೇಕು, ಕ್ಲೀನ್ ಮಾಡಬೇಕು. ಪ್ರತಿಯೊಂದನ್ನು 4 ಸಲ ರಿಪೀಟ್ ಮಾಡು ಅಂತ ಹೇಳಿದರೆ ನಿಮ್ಮ ತಲೆ ಎಷ್ಟು ಹಾಳಾಗ್ತದೆ ಹೇಳಿ ನೋಡುವ. ಅದೇ ರೀತಿಯಲ್ಲಿ ನಮಗೆ ಸಾಗುವಂಥದ್ದು ಆಯಿತಾ. ನಿಮಗೆ ನೋಡುವಾಗ ಮಕ್ಕಳು ವೆಲ್ ಡ್ರೆಸ್ಡ್ ಆಗಿ ವೆಲ್ ಕ್ಲೀನ್ಡಾಗಿ ಕಾಣ್ತಾರೆ. ಅದರ ಹಿಂದೆ ನಾವು ಹಾಕುವಂತಹ ಒಂದು ಹಾರ್ಡ್ ವರ್ಕ್ ಏನಿದೆ ನೋಡಿ, ಅದು ನಿಜವಾಗ್ಲೂ ಹೇಳಬೇಕಂದ್ರೆ ಅದನ್ನು ಯಾರೂ ರೆಕಗ್ನೈಸ್ ಮಾಡೋದಿಲ್ಲ. ನಾನು ಯಾಕೆ 4 ಸಲ ಹೇಳಿದೆ ಅಂತ ಹೇಳಿದರೆ, ನಾನು ಸ್ನಾನ ಮಾಡಿ ಬರ್ತೇನೆ. ಈಗ ಅದಾದ ನಂತರ ಸಿಯೋನನ್ನು ಕರ್ಕೊಂಡು ಹೋಗ್ತೇನೆ. ಸಿಯೋನಿಗೆ ಮೈಗೆಲ್ಲ ಸಾಬೂನೆಲ್ಲ ಹಾಕಿ ಅವನನ್ನು ಚೆಂದ ಮಾಡಿ ವಾಶ್ ಮಾಡಿ, ನಾವು ಸ್ನಾನ ಮಾಡಿದ ಹಾಗೆ ಅಲ್ಲ, ಮಕ್ಕಳ ಉಗುರು, ಕಾಲಿದ ಎಡೆಯಲ್ಲಿ ಎಲ್ಲ ಕಡೆ ಕೊಳ್ಳೆ ಇರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಪುನಃ ಅವರ ಮೈಯನ್ನು ಒರೆಸಿ ಬಟ್ಟೆಯಿಂದ ಹಿಡಿದು ನಾವೇ ಹಾಕಿಸಬೇಕು. ಅದೇ ರೀತಿಯಲ್ಲಿ ರಿಪೀಟ್ ಮಾಡಬೇಕು. ಆದರೆ ನನ್ನ ಚಿಕ್ಕ ಮಗುವಿಗೆ ಮೈಗೆ ಹಚ್ಚಲಿಕ್ಕೆ ಕ್ರೀಮ್ ಅಂಥದ್ದೆಲ್ಲ ಇರೋದ್ರಿಂದ ಅವನಿಗೆ 3/4 ಗಂಟೆ ಬೇಕು ನನಗೆ ಸ್ನಾನ ಮಾಡಿಸಲಿಕ್ಕೆ. ಅವನನ್ನೊಮ್ಮೆ ಸ್ನಾನ ಮಾಡಿಸಿ ಆಗುವಾಗ ಬಟ್ಟೆ ಎಲ್ಲ ಚಂಡಿ ಆಗ್ತದೆ. ಆಗ ಪುನಃ ನಾನು ಇನ್ನೊಮ್ಮೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಬೇಕು. ನೀವು ಯೋಚನೆ ಮಾಡಿ, ಆ ಟೈಮ್ನಲ್ಲಿ ನಮಗೆ ಆಗುವಂಥ ಸ್ಟ್ರೆಸ್. ನಮಗೆ ಎಷ್ಟೇ ಹುಷಾರಿಲ್ಲದೆ ಇದ್ದರು, ನನಗೀಗ ಮೊನ್ನೆ 3 ದಿನ ಜ್ವರ ಇತ್ತು, ಮೈ ನೋವಿತ್ತು, ಹಸ್ಬೆಂಡ್ ಕೂಡ ಊರಲ್ಲಿ ಇರಲಿಲ್ಲ. 3 ಮಕ್ಕಳನ್ನು ನೋಡಿಕೊಂಡು 3 ಮಕ್ಕಳಿಗೆ ಟೈಮಲ್ಲಿ ಹೊಟ್ಟೆಗೆ ಕೊಡುವಂಥದ್ದು, ಸ್ನಾನ ಮಾಡಿಸುವಂಥದ್ದು. ನಮ್ಮ ಸಿಯಾನ್ ಡೇಲನಾದರೂ ಕೊಟ್ಟರೆ ತಿಂತಾನೆ, ಆಗ ಅವನಿಗೆ ಕೂಡ ಹುಷಾರಿರಲಿಲ್ಲ ಅಲ್ಲ. ಆದರೆ ನಮ್ಮ ಸಿಯಾನಿಗೆ ಪ್ಲೇನ್ ಅನ್ನ ಮಾತ್ರ ಅವನು ತಿನ್ನುವಂಥದ್ದು. ಈಗ ಮೀನ್ಸ ತಿನ್ನೋದಿಲ್ಲ, ಮೊಟ್ಟೆ ಅವನು ಮೊದಲೇ ತಿಂತಾ ಇರಲಿಲ್ಲ, ಚಿಕನ್ ಕರಿಯಲ್ಲಿರುವ ಚಿಕನ್ ತಿನ್ನೋದಿಲ್ಲ, ಫ್ರೈಡ್ ಆದರೆ ತಿಂತಾನೆ. ಸೊ ಆ ರೀತಿಯೆಲ್ಲ ಇರೋ ಮಕ್ಕಳಿಗೆ ತರಕಾರಿ ಕೊಡಬೇಕಾದ್ರೆ ನಾವು ಕೂತ್ಕೊಂಡು ಊಟ ಮಾಡಿಸಲೇಬೇಕು. ಯಾಕೆಂದರೆ ಅವರಿಗೆ ಬೆನಿಫಿಟ್ ಆಗಬೇಕಾದ್ರೆ ನಾವು ಕಷ್ಟಪಡಲೇಬೇಕಾಯ್ತಾ. ಸೊ ಆ ರೀತಿಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದು ಅಂತ ಹೇಳಿದರೆ ತುಂಬ ಕಷ್ಟ. ನೀವು ನೋಡಿದ ಹಾಗೆ ಗಾಳಿಯಲ್ಲಿ ಬೆಳೆಯೋದಿಲ್ಲ ಮಕ್ಕಳು. ಹಾಗಾಗಿ ಯಾವುದೇ ತಾಯಿಯನ್ನು ನೋಡಿದಾಗ ನೀವು ನಿಂದು ಚಾನ್ಸ್, ಫಟಾಫಟ್ ಅಂತ ಬೆಳೀತಾರೆ, ಒಟ್ಟಿಗೆ ಬೆಳೀತಾರೆ ಅಂದ್ಕೊಳ್ಬೇಡಿ. ಒಟ್ಟಿಗೆ ಬೆಳೆಯಲ್ಲ ಅವರು, ನಂದೇ ಹೊಟ್ಟೆಯಲ್ಲಿ ಹುಟ್ಟಿದಾರ ಅಂತ ಹೇಳಿ ನನಗೆ ಕೆಲವೊಮ್ಮೆ ಅನಿಸುವಂಥದ್ದು. ಯಾಕೆಂದರೆ ಆ ರೀತಿಯಲ್ಲಿ ಶತ್ರುಗಳಿಗಿಂತ ಜಾಸ್ತಿಯಾಗಿ ಅವರು, ಅಂದರೆ ಕತ್ತಿ ಏನಾದರೂ ಕೊಟ್ಟೆ ಕಡ್ದೇ ಬಿಡ್ತಾರೆ, ಆ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಆಯಿತಾ. ಒಂದು ಬೆರಳಲ್ಲಿ ಒಬ್ಬ ಮುಟ್ಟಿದ್ರು ಒಬ್ಬ ಹೊಡಿತಾನೆ, ಒಂದು ಹೊಡೆದ್ರೆ ಇನ್ನೊಬ್ಬ 4 ಹೊಡಿತಾನೆ, ಆ ರೀತಿಯಲ್ಲಿ. ಅದಲ್ಲದೆ ಮಗುವನ್ನು ಹಿಡಿದು ಕುತ್ತಿಗೆ ಹಿಡಿದು ಎತ್ತುವಂಥದ್ದು, ಚಿಕ್ಕ ಮಗುವನ್ನು ಅವನ ಕಿವಿಗೆ ಏನಾದರೂ ತಂದು ಹಾಕುವಂಥದ್ದು, ಬಾಯಿಗೆ ತಿನ್ನಲಿಕ್ಕೆ ಬೇಡದ್ದೆಲ್ಲ ಕೊಡುವಂಥದ್ದು, ಇಷ್ಟೆಲ್ಲ ಉಪದ್ರ ಮಾಡ್ತಾನೆ. ಚಿಕ್ಕ ವಸ್ತು ಸಿಕ್ಕಿದರೆ ಡೇಲಂತಂದು ಅವನ ಬಾಯಿಗೆ ಹಾಕಿಬಿಡ್ತಾನೆ, ಅವನು ಸಹ ಸಿಕ್ಕಿದ್ದೆಲ್ಲ ತೆಗೆದು ತಿಂತಾನೆ. ಹಾಗಾಗಿ ನನ್ನ ಒಂದು ಮಾನಸಿಕ ಅವಸ್ಥೆ ಯಾವ ರೀತಿಯಲ್ಲಿದೆ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಯಾವ ರೀತಿಯಲ್ಲಿ. ಆಬ್ವಿಯಸ್ಲಿ ಚಾಯ್ಸ್ ನಂದೆ, ಮಗು ಬೇಕು ಅನ್ನುವಂಥ ಚಾಯ್ಸ್ ನಂದೆ. ಆದರೆ ಸುಲಭದಲ್ಲಿ ದೊಡ್ಡವರಾಗ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ಳೋರಿಗೆ ನಾನು ಹೇಳುವಂಥದ್ದು, ನೀವು ಮಾಡೋ ಪ್ರತಿಯೊಂದು ಕೆಲಸವನ್ನು ಫಟಾಫಟಾಗಿ ನೀವೇ 4-5 ಸಲ ರಿಪೀಟ್ ಮಾಡಿ ನೋಡಿ. ಬೇಡ, ನೀವು 2 ಸಲ ರಿಪೀಟ್ ಮಾಡಿ ನೋಡಿ. ನಿಮಗೆ ಆಗುವಂತಹ ಫಿಸಿಕಲ್ ಎಕ್ಸಾಷನ್
ನಿಮ್ಮ ಎನರ್ಜಿ ಫುಲ್ ಡ್ರೈನ್ ಔಟ್ ಆಗ್ತದೆ. ಅದಲ್ಲದೆ ನಿಮಗೆ ನಾನು ಬೆಳಿಗ್ಗೆ ಎದ್ದು ಬೇಗ ಹೇಳೋದ್ರಿಂದ ಒಮ್ಮೆ ಯೂರಿನ್ ಪಾಸ್ ಮಾಡಿದರೆ ನೆಕ್ಸ್ಟ್ ನಾನು ಯೂರಿನ್ ಪಾಸ್ ಮಾಡಲಿಕ್ಕೆ ಹೋಗಬೇಕಾದ್ರೆ ಯಾರ ಹತ್ರ ಆದರೂ ಮಗುವನ್ನು ಕೊಟ್ಟು ಹೋಗುವಂಥದ್ದು. ಈಗ ನನ್ನ ಹಸ್ಬೆಂಡ್ ಎಲ್ಲಾದರೂ ಫ್ಯಾಕ್ಟ್ರಿಗೆ ಹೋಗಲಿಕ್ಕೆ ಹೊರಡ್ತಾ ಇದ್ದಾರೆ ಆದರೆ ನಾನು ಅವ್ರ ಹತ್ರ ಮೊದಲೇ ಮಗುವನ್ನು ಕೊಟ್ಟು ನನಗೆ ಹೊರಗೆ ಹೋಗಿ ಮಾಡುವಂಥ ಕೆಲಸಗಳು, ಈ ಮಕ್ಕಳನ್ನು ಬಿಟ್ಟು ಹೋಗಿ ಮಾಡಬೇಕಾದಂಥ ಕೆಲಸಗಳನ್ನು ಫಸ್ಟಿಗೆ ನಾನು ಮಾಡಿ ಇಟ್ಕೊಳ್ತೇನೆ. ಅತ್ತೆ ಏನಾದರೂ ಇಲ್ಲಾದರೆ ನಂದು 8:30 9 ಗಂಟೆ ಒಳಗೆ ಅಡುಗೆ ಎಲ್ಲ ಆಗ್ತದೆ, ಅನ್ನ ಸಹ ಆಗ್ತದೆ. ಯಾಕೆಂತ ಹೇಳಿದರೆ ಮತ್ತೆ ನಾನು ಇಲ್ಲಿಗೂ ಬಿಟ್ಟು ಹೋಗೋದಿಲ್ಲ. ಯಾಕೆಂದರೆ ಮಕ್ಕಳ ಜೀವಕ್ಕೆ ಅಪಾಯ ಅಂತ ಹೇಳ್ಬೋದು. ಈ ಮಕ್ಕಳು ಟ್ರೈ ಮಾಡೋದೇನು ಗೊತ್ತಾ, ಡೈಲಿ ಯಾವ ರೀತಿಯಲ್ಲಿ ತಲೆ ಹೊಡ್ಕೊಳ್ಬೋದು, ಯಾವ ರೀತಿಯಲ್ಲಿ ಕೈಕಾಲು ಮುರಿದುಕೊಳ್ಬೋದು, ಅದನ್ನೇ ಟ್ರೈ ಮಾಡುವಂಥದ್ದು. ಅದೇ ನಾವು ಅದನ್ನು ಅವ್ರು ಆ ರೀತಿ ಮಾಡದೇ ಇರೋ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಈಗ ಲಿಟ್ರಲಿ ಮೊದಲೆಲ್ಲ ಮಕ್ಕಳನ್ನು 4-5 ಮಕ್ಕಳನ್ನು ಮನೇಲಿ ಬಿಟ್ಟು ಹೋದರೆ ಮಧ್ಯಾಹ್ನ ಬರುವಾಗ ಬಿಟ್ಟು ಹೋದ ಪರಿಸ್ಥಿತಿಯಲ್ಲೇ ಸಿಗ್ತಿದ್ರು. ಸ್ವಲ್ಪ ಮೂತ್ರ ಮಾಡಿರ್ಬೋದು, ಸ್ವಲ್ಪ ಮೋಷನ್ ಮಾಡಿರ್ಬೋದು. ಅಂದರೆ ಈಗ ಬಿಟ್ಟು ನೀವು ಒಂದು 10-15 ನಿಮಿಷ ಹೋಗಿ ಬಂದರೆ ನಿಮ್ಮ ಮನೆಗೇ ಬೆಂಕಿ ಕೊಡ್ತಾರೆ, ಇಲ್ಲಾದರೆ ಆಚೆ ಈಚೆ ಹೊಡೆದಾಡಿ ಯಾರ್ದಾದ್ರೂ ಒಬ್ರದ್ದು ಜೀವ ತೆಗಿತಾರೆ. ಆಯಿತಾ, ಈಗಿನ ಮಕ್ಕಳೇ ಹಾಗೆ. ಮತ್ತು ಈಗಿನ ಮಕ್ಕಳು ತುಂಬ ಸ್ಮಾರ್ಟ್, ಹುಟ್ಟಿದಾಗಿಂದನೇ ಮಕ್ಕಳು ತುಂಬ ಸ್ಮಾರ್ಟ್. ಈಗಿನ ಮಕ್ಕಳ ಮೈಲ್ ಸ್ಟೋನ್ಸ್ ಬೇಗ, ಡಿಲೇಡ್ ಮೈಲ್ ಸ್ಟೋನ್ಸ್ ಎಲ್ಲ ಕಡಿಮೆ. ಅಂದರೆ ನಾರ್ಮಲ್ ಆಗಿ ಯಾವುದೇ ರೀತಿಯ ಅಂದರೆ ಡೆಲಿವರಿ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲದೆ ಹುಟ್ಟಿದ ಮಕ್ಕಳಾದರೆ ಎಲ್ಲದು ಮೈಲ್ ಸ್ಟೋನ್ಸ್ ರೀಚ್ ಆಗುವಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ಇರುವಂಥದ್ದು ಅದೆಲ್ಲದು ಜಾಸ್ತಿ ಆಯಿತು ಈಗ. ಯಾಕೆಂದರೆ ಜನ್ರೇಷನ್ನೇ ಹಾಗೆ, ಸ್ಮಾರ್ಟ್ ಜನ್ರೇಷನ್. ಹಾಗಾಗಿ ನಮಗೆ ಥಿಂಕ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಅವರ ಥಿಂಕಿಂಗಿದು ಬಿಯಾಂಡ್ ನಮಗೆ ಥಿಂಕ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರದ್ದು ಕೆಪಾಸಿಟಿ ಅಷ್ಟು ಚೆನ್ನಾಗಿದೆ ಆಯಿತಾ, ಥಿಂಕ್ ಮಾಡುವಂಥದ್ದು, ಆ್ಯಕ್ಟ್ ಮಾಡುವಂಥದ್ದೆಲ್ಲ. ಹಾಗಾಗಿ ತುಂಬ ಜಾಗ್ರತೆ ಮಾಡಬೇಕು. ನನಗೆ ಕೆಲವರು ಹೇಳ್ತೀರಾ, ನೀವು ಮೆಸೇಜ್ ಮಾಡಿದ್ದಕ್ಕೆ ರಿಪ್ಲೈ ಮಾಡೋದಿಲ್ಲ ಅಂತ ಹೇಳಿ. ನನ್ನ ಮೆಸೇಜ್ ನಾನೇ ಓಪನ್ ಮಾಡ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಒಂದು ಮೆಸೇಜ್ ಓಪನ್ ಮಾಡುವಾಗ ಒತ್ತಿ ಬೇರೆ ಕಡೆ ಹೋಗಿರ್ತದೆ ಆಯಿತಾ. ಮಕ್ಕಳು ಕೈ ಹಾಕಿ ಮೇಲೆ ಕೆಳಗೆ ಮಾಡ್ತಾ ಇರ್ತಾರೆ. ಮತ್ತು ನಾನು ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ನನಗೊಬ್ಬರು ಮೆಸೇಜ್ ಮಾಡಿದರು, ನೀವೆಂತ ಶೇರ್ ಮಾಡಿದ್ದೀರ ಅಂತ ಹೇಳಿ. ಯಾವುದೋ ಒಂದು ಅಂದರೆ ಗಂಡಸರ ಚಡ್ಡಿಯ ಆ್ಯಡನ್ನು ನನ್ನ ಮಗ ಶೇರ್ ಮಾಡಿಬಿಟ್ಟಿದ್ದಾನೆ. ಹಾಗೆ ನನಗೆ ಯಾರೋ ಹೇಳಿದಾಗ ನನಗೆ ಗೊತ್ತಾದಂಥದ್ದು. ಯಾಕೆಂದರೆ ಮಕ್ಕಳು ಸಿಕ್ಕಿದ್ದೆಲ್ಲ ಒತ್ತುದೇ ಅಲ್ಲ, ಒಂದು ಫೋನ್ ಬಂದರೆ ಸಾಕು. ಈಗ ಡ್ಯಾಡಿ ಏನಾದರೂ ಫೋನ್ ಮಾಡಿದರೆ ಅವರ ಅಪ್ಪ ಬೇಗ ಬರದೇ ಇದ್ದರೆ ಅವ್ರು ಕಾಲ್ ಮಾಡಿಸ್ತಾರೆ ನನ್ನ ಹತ್ರ, ಡಾಡಾ ಅಂತ ಹೇಳಿ. ಅವರಿಗೆ ಕಾಲ್ ಮಾಡಿ ಕೊಟ್ಟರೆ ಮೊಬೈಲ್ ಎಲ್ಲೆಲ್ಲಿ ಒತ್ತೋದು. ಹಾಗಾಗಿ ಎಲ್ಲೆಲ್ಲಿ ಹೋಗಿ ಯಾರಿಗೆ ಏನು ಮೆಸೇಜ್ ಮಾಡ್ತಾರೆ, ಏನೆಲ್ಲ ಶೇರ್ ಮಾಡ್ತಾರೆ ನನಗೇನು ಗೊತ್ತಾಗೋದಿಲ್ಲ. ಸೊ ಆ ರೀತಿಯಲ್ಲೆಲ್ಲ ನೋಡಿದವರಿಗೇನು ನಾನೇ ಶೇರ್ ಮಾಡಿದ್ದು ಅಂತ ಅಲ್ವಾ. ಸೊ ಈ ರೀತಿ ಎಲ್ಲ ಸಮಸ್ಯೆಗಳಿದೆ ಆಯಿತಾ. ಅಷ್ಟು ಸುಲಭ ಇಲ್ಲ, ಯಾರು ಸುಲಭ ಅಂತ ಅಂದ್ಕೊಳ್ಬೇಡಿ. ಮಕ್ಕಳು ಸಾಕಿರೋರಿಗೆ ಗೊತ್ತಿರ್ತದೆ. ಕೆಲವರಂತೂ ನನಗೆ ತುಂಬ ಒಳ್ಳೆ ರೀತಿಯಲ್ಲಿ ಮೆಸೇಜ್ ಮಾಡ್ತಾರೆ, ನೀನು ಸ್ಟ್ರೆಸ್ ಮಾಡ್ಕೊಳ್ಬೇಡ ಹಾಗೆ ಹೀಗೆ ಅಂತ ಹೇಳಿ ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಾರೆ, ತುಂಬ ಧೈರ್ಯ ಕೊಡ್ತಾರೆ. ಅಂಥವರಿಗೆ ನನಗೆ ಥ್ಯಾಂಕ್ಸೇ ಹೇಳಲಿಕ್ಕಿರುವಂಥದ್ದು. ಮತ್ತು ತುಂಬ ಜನ ಸಪೋರ್ಟ್ ಮಾಡ್ತಾರೆ. 20,000 ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದರೆ ನನಗೆ ತುಂಬ ಖುಷಿ. ಹಾಗೆ ನಾನು ಶಾರ್ಟ್ಸ್ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೇನೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಈಗ ರೆಗ್ಯುಲರ್ ಪೋಸ್ಟ್ ಮಾಡ್ತಾ ಇದ್ದೇನೆ. ಇನ್ಸ್ಟಾದಲ್ಲಿ ಕೂಡ ಯಾರಾದರೂ ಫಾಲೋ ಮಾಡಲಿಲ್ಲ ಆದರೆ ಮಾಡಿ ಆಯಿತಾ. ಹಾಗೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಈ ಮಕ್ಕಳು ಸ್ವಲ್ಪ ದೊಡ್ಡವರಾಗುವವರೆಗೆ ನನಗೆ ರೆಗ್ಯುಲಾರಿಟಿ ಮೇಂಟೈನ್ ಮಾಡಲಿಕ್ಕೆ ಆಗ್ತದಾ ಇಲ್ವ ಅಂತ ಗೊತ್ತಿಲ್ಲ. ಸ್ಟಿಲ್ ನಾನು ತುಂಬ ಟ್ರೈ ಮಾಡ್ತಾ ಇದ್ದೇನೆ. ಹಾಗಾಗಿ ಪ್ರಮೋಷನ್ ಇದೆ ಅಂತ ಹೇಳಿ ಸ್ಕಿಪ್ ಮಾಡಿ ಹೋಗಬೇಡಿ. ಕಷ್ಟಪಟ್ಟು ವೀಡಿಯೋಸನ್ನು ಹಾಕುವಂಥದ್ದು ನಾನು. ಇಷ್ಟೆಲ್ಲ ವೀಡಿಯೋಸನ್ನು ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕೋದು ಅಂತ ಹೇಳಿದರೆ ತುಂಬ ಟೈಮ್ ಕನ್ಸ್ಯೂಮಿಂಗ್. ಹಾಗಾಗಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.